ವೆಲ್ಕಮ್ ಟು ಇಂದುಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾನು ಮೊಸರು ಕೋಡಂಬಳೆಯನ್ನು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ತೋರಿಸ್ತೀನಿ. ಅದನ್ನು ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಮುಂಚೆ ನಾನು ವಾಸವಿ ಕ್ಲಬ್ ಕೆಲಮಂಗಲಂ ಅಂತ ಚಾನಲ್ಲಿದ್ದೆ, ಇದೆ, ಅದರೊಳಗೂ ಕೂಡ ತೋರಿಸಿದ್ದೀನಿ. ಇವಾಗ ಈ ಇಂದುಮತಿ ಕುಕ್ಕಿಂಗ್ ಚಾನಲ್ನಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಇದು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಒಂದು ಹುಳಿ ಮೊಸರನ್ನು ಒಂದು ಲೋಟದಷ್ಟು ತಗೊಂಡು ಇಟ್ಕೊಂಡಿದ್ದೀನಿ. ಇದು ಹುಳಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಅದೇ ಲೋಟದಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಒಂದು ಲೋಟದಷ್ಟು ಅಕ್ಕಿ ಹಿಟ್ಟು, ಒಂದು ಲೋಟದಷ್ಟು ಜೀರಿಗೆ, 1 ಟೀ ಸ್ಪೂನ್ನಷ್ಟು, ನಂತರ ಕಡಲೆಬೇಳೆ 2 ಟೀ ಸ್ಪೂನಷ್ಟು ನೆನೆಸಿ ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. 2 ಟೀ ಸ್ಪೂನ್ನಷ್ಟು ಕುಟ್ಟಿದ ಖಾರ ಮತ್ತು ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಒಲೆ ಮೇಲೆ ಒಂದು ಬಟ್ಲನ್ನು ಇಡಬೇಕಾಗುತ್ತೆ. ಒಂದು ಒಲೆ ಮೇಲೆ ಬಟ್ಲಿಟ್ಟು ಆ ಮೊಸರು ತಗೊಂಡಿದ್ದೀನಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಅದು ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದ ಮೇಲೆ ಅದಕ್ಕೆ ನಾನು ಅಕ್ಕಿ ಹಿಟ್ಟು ತಗೊಂಡಿದ್ದೀನಲ್ಲ ಅದನ್ನು ಹಾಕಬೇಕು. ಮಧ್ಯದಲ್ಲಿಯೇ ಅದನ್ನು ಹಾಕಬೇಕು. ಆ ನಂತರ ಇಟ್ಕೊಂಡಿರುವಂತಹ ಕಡಲೆಬೇಳೆ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕುಟ್ಟಿದ ಖಾರ ಮತ್ತು ಕರಿಬೇವಿನ ಸೊಪ್ಪು, ಜೀರಿಗೆ ಎಲ್ಲವನ್ನು ಹಾಕಿ ನಾವು ಮುದ್ದೆ ಕಲಕ್ತೀವಲ್ಲ ಆ ಕೋಲ್ನಲ್ಲಿ ಕೋಲ್ನಲ್ಲಿ ತಗೊಂಡು ಅದರೊಳಗೆ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ. ಈ ತರಹ ಚೆನ್ನಾಗಿ ಮುದ್ದೆಗೆ ಹೇಗೆ ನಾವು ಗಟ್ಟಿ ಆಗೋವರೆಗೂ ಮಾಡ್ತೀವೋ ಆ ಥರ ಮಾಡೋಣ. ಸ್ಟವ್ ಆರಿಸ್ಬಿಟ್ಟು ಮಾಡಬೇಕಾಗುತ್ತೆ. ಇವಾಗ ಚೆನ್ನಾಗಿ ಕಲಸಿರೋದಾಗಿದೆ. ಅದನ್ನು ಈಗ ಒಂದು ಪ್ಲಾಸ್ಟಿಕ್ ಕವರು, ಹಾಲಿನ ಕವರ್ ಇರುತ್ತಲ್ಲ ಅದಕ್ಕಾದ್ರೂ ಹಾಕೋಬೋದು, ಇಲ್ಲ ಗಟ್ಟಿ ದಪ್ಪನಾಗದ ಪ್ಲಾಸ್ಟಿಕ್ ಕವರ್ ತಗೊಂಡು ಕೂಡ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದೆಲ್ಲ ಚೆನ್ನಾಗಿ ಗಂಟುಗಳಿಲ್ಲದಾಗೆ ಚೆನ್ನಾಗಿ ಪ್ರೆಸ್ ಮಾಡಬೇಕಾಗುತ್ತೆ. ನಂತರ ಅದನ್ನು ಪ್ಲಾಸ್ಟಿಕ್ ಕವರ್ ತೆಗೆದುಬಿಟ್ಟು ನಾನು ಇನ್ನೂ ಚೆನ್ನಾಗಿ ಮೇದಿಸ್ತೀನಿ. ಅದು ಇವಾಗ ತಣ್ಣಗಾಗಿರುತ್ತೆ, ಅದಕ್ಕೆ ಅದನ್ನು ಚೆನ್ನಾಗಿ ಮೇದಿಸಬೇಕಾಗುತ್ತೆ. ಗಂಟಿಲ್ದಂತೆ ಚೆನ್ನಾಗಿ ಮೇದಿಸೋಣ. ನಂತರ ನಾನು ಈ ಪೇಪರ್ ತಗೊಂಡಿದ್ದೀನಿ, ಇದು ಚಪಾತಿ ಲಟ್ಟಿಸ್ತೀನಿ. ಅದರೊಳಗೆ ಕೋಡುಬಳೆ ಕೂಡ ಮಾಡಬಹುದು. ನೀವು ಯಾವುದ್ರೊಳಗೆ ಚಪಾತಿ ಲಟ್ಟಿಸ್ತೀರೋ ಅದರಲ್ಲೇ ಕೋಡುಬಳೆ ಕೂಡ ಮಾಡ್ಕೊಳ್ಳಿ. ಒಲೆ ಮೇಲೆ ಬಾಣಲಿಟ್ಟು ಅದಕ್ಕೆ ಎಣ್ಣೆಯನ್ನು ಕರಿಯೋದಕ್ಕೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯೋಷ್ಟರೊಳಗೆ ಈ ಕೋಡುಬಳೆಯನ್ನು ಮಾಡ್ಕೊಳ್ಳೋಣ. ಈ ತರಹ ಮಾಡ್ಕೊಂಡ್ಬಿಟ್ಟು ನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಂಡ್ರೆ ತುಂಬ ಸುಲಭ ಆಗುತ್ತೆ. ಈ ಥರ ಉಂಡೆಗಳನ್ನು ಮಾಡಿ ಇಟ್ಕೊಂಡು ನಂತರ ನಾವು ಕೋಡುಬಳೆ ಮಾಡೋದು ಹೇಗೆ ಅಂತ ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ. ಅದೇ ತರಹ ಒಂದು ಉಂಡೆನ ತಗೊಂಡು ಈ ಥರ ಕೋಡುಬಳೆ ತರಹ ಮಾಡಿಕೊಂಡು ರೌಂಡಾಗಿ ಸುತ್ತಿ ಮಡಚಿ ಪ್ರೆಸ್ ಮಾಡೋಣ. ಹೀಗೆ ಎಲ್ಲವನ್ನು ಮಾಡಿ ಇಟ್ಕೊಳ್ಳೋಣ. ಇವಾಗ ಎಣ್ಣೆ ಕಾದಿರುತ್ತೆ. ಎಣ್ಣೆ ಕಾದ ನಂತರ ಇವಾಗ ಎಲ್ಲನೂ ಈ ಥರ ಇಟ್ಕೊಂಡಿದ್ದೀನಲ್ಲ, ಒಂದೊಂದಾಗಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಅದರೊಳಗೆ ಹಾಕೋಣ. ಚೆನ್ನಾಗಿ ಎಣ್ಣೆ ಕಾದ ನಂತರ ಅದನ್ನು ಹಾಕಬೇಕಾಗುತ್ತೆ. ಈ ಥರ ಹಾಕಿ ಮಾಡಬೇಕು. ಒಂದು ಸ್ವಲ್ಪ ಅದು ಬೆಂದ ನಂತರ ತಿರುವಾಕೊಳ್ಳೋಣ. ಅದು ತಿರುವಾಕಿ ಚೆನ್ನಾಗಿ ಮಾಡ್ಕೋಬೇಕು. ನಿಮಗೆ ಮೆತ್ತಗೆ ಬೇಕು ಅಂದರೆ ಬೇಗ ತೆಗೆದುಬಿಡಿ. ಸ್ವಲ್ಪ ಗರಿಗರಿಯಾಗಿ ಚೆನ್ನಾಗಿರಬೇಕು ಅಂತಂದರೆ ಸ್ವಲ್ಪ ಹೊತ್ತು ಆದ ನಂತರ ತೆಗೆದ್ರೆ ಗರಿಗರಿಯಾಗಿ ಬರುತ್ತೆ. ಮೊಸರು ಕೋಡಂಬಳೆ ರೆಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ